ದಿ ಕ್ರೆಸೆಂಟ್ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಸಂದೇಶ. ಶಿಡ್ಲಘಟ್ಟ ನಗರದ ದಿ ಕ್ರೆಸೆಂಟ್ ಶಾಲೆಯಲ್ಲಿ ಶಾಲಾ ಉದ್ಘಾಟನಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಕಾನೂನು ಮಹಾವಿದ್ಯಾಲಯ ಬೆಂಗಳೂರು ಪ್ರಗತಿಪರ ಚಿಂತಕ ರಾಜಣ್ಣ ಹಾಗೂ ಪೊಲೀಸ್ ಮಹಾನಿರ್ದೇಶಕರಾದ ಅರುಣ್ ಚಕ್ರವರ್ತಿ ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಿವಿಧ ನೃತ್ಯ ಹಾಗೂ ಹಾಡುಗಳು ನೆರೆದಿದ್ದ ವೀಕ್ಷಕರ ಗಮನ ಸೆಳೆಯುವ ಜೊತೆಗೆ ಮನೋರಂಜನೆ ನೀಡಿದವು. ಕಾರ್ಯಕ್ರಮದಲ್ಲಿ ಪೊಲೀಸ್ ಮಹಾನಿರ್ದೇಶಕರಾದ ಡಿಜಿಪಿ ಅರುಣ್ ಚಕ್ರವರ್ತಿ ಮಾತನಾಡಿ, ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ನೀಡಬೇಕು. ಉತ್ತಮ ಶಿಕ್ಷಣ ಪಡೆದು ಭವಿಷ್ಯದಲ್ಲಿ ಉನ್ನತ ಹುದ್ದೆಯನ್ನು ಅಲಂಕರಿಸುವ ಮೂಲಕ ಶಾಲೆಯ ಕೀರ್ತಿ ಹಾಗೂ ತಂದೆ ತಾಯಿಯ ಗೌರವವನ್ನು ಹೆಚ್ಚಿಸಬೇಕು ಎಂದು ಕರೆ ನೀಡಿದರು. ನಂತರ ಮಾತನಾಡಿದ ದಿ ಕ್ರೆಸೆಂಟ್ ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ತಮೀಮ್ ಅನ್ಸಾರಿ, ಡಿಜಿಪಿ ಅರುಣ್ ಚಕ್ರವರ್ತಿ ಹಾಗೂ ಪ್ರಗತಿಪರ ಚಿಂತಕ ರಾಜಣ್ಣ ಅವರು ನಮ್ಮ ಶಾಲೆಗೆ ಆಗಮಿಸಿರುವುದು ನಮ್ಮ ಅದೃಷ್ಟ. ವಿದ್ಯಾರ್ಥಿಗಳು ಕೂಡ ಅವರಂತೆ ಜೀವನದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿ ಉನ್ನತ ಸ್ಥಾನಕ್ಕೇರಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಆಪ್ಟಿಮಲ್ ಸಾಫ್ಟ್ವೇರ್ನ ವ್ಯವಸ್ಥಾಪಕ ನಿರ್ದೇಶಕ ರವಿಶಂಕರ್, ಇಗ್ನೋರ್ ಮೇಜಿನ್ ರೋಬೋಸ್ ಕಂಪನಿಯ ಸಿಇಒ ಅಭಿರಾಮ್, ಲಿಯೋ ಕ್ಲಬ್ ಅಧ್ಯಕ್ಷ ಶ್ರೀಕಾಂತ್, ಲಿಯೋ ಲೋಕೇಶ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಶಿಸ್ತು, ಸೇವೆ, ಪೊಲೀಸರ ಕುರಿತು ಎನ್ನುವ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪೊಲೀಸರ ಸಮಾಜದ ರಕ್ಷಕರು, ನ್ಯಾಯದ ಪ್ರತಾಪದರ್ಶಕರು ಅನ್ನುವ ಹಾಗೆ. ಸ್ನೇಹಿತರೆ, ನನಗೆ ಇವತ್ತಿನ ದಿವಸ ಭಾಳ ಸಂತೋಷ ಹಾಗೂ ಖುಷಿ ಎರಡೂ ಆಗ್ತಿದೆ. ಕಾರಣ ಇಷ್ಟೇ, ಒಂದು, ನಾನು ಹಲವಾರು ಬಾರಿ ಹೇಳಿದ್ದೀನಿ, ಯಾವುದೇ ಒಂದು ವಿದ್ಯಾಸಂಸ್ಥೆ, ಅದು ಪ್ರೈಮರಿ ಸ್ಕೂಲ್ ಇರ್ಬೋದು ಅಥವಾ ಪಿ ಜಿ ಸೆಂಟರ್ ಇರ್ಬೋದು ಅಥವಾ ದೊಡ್ಡ ರಿಸರ್ಚ್ ಸೆಂಟರ್ ಇರ್ಬೋದು, ಇಂಥ ಕಡೆ ನನಗೆ ವೇದಿಕೆ ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ಕಾಗ ನಾನು ಆದಷ್ಟು ಮಟ್ಟಿಗೆ ಅದನ್ನು ತಪ್ಸೋಕ್ಕೆ ಹೋಗಲ್ಲ. ಇವತ್ತು ರಜೆ ಇದ್ರೂ ಸಹಿತ ನಾನು ಲೋಕೇಶ್ ಹೇಳಿದ್ದೆ, ರಜೆ ಇದ್ರೂ ಸಹಿತ ನಾನು ಬರ್ತೀನಿ, ಮಕ್ಕಳ ಜೊತೆ ಒಂದು ಇಂಟ್ರಾಕ್ಷನ್ ಆಗುತ್ತೆ, ಒಂದು ಸಂವಾದನ ಆಗುತ್ತೆ. ಐ ಆಲ್ವೇಸ್ ಲೈಕ್ ಟು ಬಿ ಇನ್ ದಿ ಕಂಪನಿ ಆಫ್ ಸ್ಟೂಡೆಂಟ್ಸ್, ಯಂಗ್ ಸ್ಟೂಡೆಂಟ್ಸ್ ಲೈಕ್ ಯು. ಸ್ನೇಹಿತರೊಬ್ಬರು ಹೇಳಿದಾಗೆ, ಯಾವುದೇ ಒಂದು ವಿದ್ಯಾಸಂಸ್ಥೆ, ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಈಸ್ ದಿ ಓನ್ಲಿ ಪ್ಲೇಸ್ ವೇರ್ ಸ್ಟೂಡೆಂಟ್ಸ್ ಬಿಕಮ್ ವಾಟ್ ದೇ ಬಿಕಮ್ ಇನ್ ದರ್ ಲೇಟರ್ ಲೈಫ್. ಮುಂದಿನ ಜೀವನದಲ್ಲಿ ನಾವೇನೇ ಆದರೂ ಸಹಿತ, ನಿಮ್ಮ ಸ್ನೇಹಿತರು ಹೇಳ್ದಂಗೆ ನಿಮ್ಮಲ್ಲಿ ಕೆಲವರು IAS ಆಗ್ಬೋದು, IPS ಆಗ್ಬೋದು, ಒಳ್ಳೆ ರಾಜಕಾರಣಿಗಳಾಗ್ಬೋದು, ಒಳ್ಳೆ ಉದ್ಯಮಿಗಳಾಗ್ಬೋದು. ಯು ಮೇ ಬಿಕಮ್ ಎನಿಥಿಂಗ್ ಇನ್ ಲೈಫ್, ಬಟ್ ವಾಟ್ ಯು ಬಿಕಮ್ ಇನ್ ಲೈಫ್ ಮೇನ್ಲಿ ಡಿಪೆಂಡ್ಸ್ ಆನ್ ವಾಟ್ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ಯು ಸ್ಟಡಿ. ನೀವು ಇಲ್ಲಿ ನೋಡ್ಬೋದು, ಈ ವೇದಿಕೆ ಮೇಲೆ ನಾವು ಒಂದು ಗ್ರ್ಯಾಂಡ್ ಚೇರ್ ಹಾಕಿದ್ರಿ. ಈ ಚೇರ್ ನಾವು ಹಾಕಿದ್ದು DGP ಸಾಹೇಬ್ರಿಗೆ. ಆದರೆ ಸಾರ್ ಬಂದ್ಬಿಟ್ಟು ನನಗಿಂತ ಜಾಸ್ತಿ ಇಲ್ಲಿ ಈ ವೇದಿಕೆ ಮೇಲೆ ಒಬ್ಬರು ಹಾಸನರಾಗಬೇಕು, ನನಗಿಂತ ಉತ್ತಮ ಸ್ಥಾನದಲ್ಲಿದ್ದಾರೆ, ಅವ್ರು ಬೇರೆ ಯಾರಲ್ಲ, ನನ್ನ ಗುರುಗಳು ಅಂತ ಹೇಳಿಬಿಟ್ಟು ಅವ್ರ ಜಾಗ ಅವ್ರಿಗೆ ಬಿಟ್ಕೊಟ್ಟಿದ್ದಾರೆ. ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಅಂದ್ಬಿಟ್ಟು. ಗುರುಗಿಂತ ಬ್ರಹ್ಮ ಆಗಿರಲಿ, ವಿಷ್ಣು ಆಗಿರಲಿ, ಮಹೇಶ್ವರ ಆಗಿರಲಿ, ದೇವ್ರು ಕೂಡ ಇಲ್ಲ. ಇವತ್ತು ನಿಮಗೆ ಆ ಎಕ್ಸಾಂಪಲ್ಲು ಗೊತ್ತಾಗ್ತಾ ಇದೆ. ನಮ್ಮ ಅರುಣ್ ಚಕ್ರವರ್ತಿ ಸರ್ ಅವರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನಿಮ್ಮ ಶಿಕ್ಷಕರು ಕೂಡ, ಮೀನ್ಸ್ ನಿಮ್ಮ ಟೀಚರ್ಸ್ ಕೂಡ ಇಲ್ಲಿ ಸಾರ್ಗೆ ದೊಡ್ಡ ಬೊಕ್ಕೆ ಕೊಟ್ಟಿದ್ದಾರೆ. ಫಸ್ಟು ಗುರುಗಳಿಂದ ಶಿಷ್ಯರು ಅಂದ್ಬಿಟ್ಟು ಅದು ಕೂಡ ತೋರಿಸ್ಕೊಟ್ಟಿದ್ದಾರೆ. ಅದು ನನಗೆ ಒಂಥರ ಖುಷಿ ಆಯಿತು. ಆಮೇಲೆ ನಮ್ಮ ಶಿಲ್ಘಟ್ಟದಿಂದ ಅರುಣ್ ಚಕ್ರವರ್ತಿ ಸರ್ಗೆ ಇಬ್ಬರು ಟೀಚರ್ಸ್ ಪಾಠ ಮಾಡಿದಾರಂತೆ. ಅದು ನಮ್ಮ ಸೌಭಾಗ್ಯ. ಒಬ್ಬ IAS IPS ಆಫೀಸರ್ಸ್ಗೆ ನಮ್ಮೂರಲ್ಲಿ, ನಮ್ಮ ತಾಲ್ಲೂಕಲ್ಲಿ ಇಂಥ ಶಿಕ್ಷಕರಿದ್ದಾರೆ, ಅವ್ರು ಪಾಠ ಮಾಡಿ ಅವ್ರು IAS IPS ಆಫೀಸರ್ ಮಾಡಿದ್ದಾರೆ ಅಂದರೆ ನಮ್ಮ ಊರಿಗೆ ಒಂಥರ ಕೀರ್ತಿ ತಂದಿರೋ ಮಾತಿದು. ಈ ದಿನ ನಮಗೆ ಗೊತ್ತಾಯಿತು, ತುಂಬ ಖುಷಿ ಆಗ್ತಾ ಇದೆ. ನಾವು ಒಂದು ಶಾಲೆ ನಡೆಸ್ತಾ ಇದ್ದೀರಿ. ನಿಮ್ಮಲ್ಲಿ ಯಾರು IAS ಆಗ್ತಾರೋ, ಯಾರು IPS ಆಗ್ತಾರೋ ನಮಗೂ ಗೊತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ UPSC ಕ್ರ್ಯಾಕ್ ಮಾಡಿ ಒಂದು ದೊಡ್ಡ ಸ್ಥಾನಕ್ಕೆ ಹೋಗ್ತಾ ಇರುವ ಮಕ್ಕಳ ಜೊತೆಯಲ್ಲಿ, ನಾನು ಜನರ ಜೊತೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಂದರೆ ನನಗೆ ತುಂಬ ಖುಷಿ ಆಗ್ತಾ ಇದೆ. ಯು ಆರ್ ಗೋಯಿಂಗ್ ಟು ಬಿಕಮ್ ಡಾಕ್ಟರ್ಸ್, ಇಂಜಿನಿಯರ್ಸ್, ಲಾಯರ್ಸ್, ಜಡ್ಜಸ್, IAS ಆಫೀಸರ್ಸ್, IPS ಆಫೀಸರ್ಸ್,
ಪ್ರೈಮ್ ಮಿನಿಸ್ಟ್ರು ಆಗ್ಬೋದು, ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ನಿಮ್ಮಿಂದ ನಾವು ಭಯ ಬೀಳಬೇಕು, ಮುಂದೆ ನೀವು ಏನಾಗ್ತೀರೋ. ಇವತ್ತು ತುಂಬ ಖುಷಿಯಾದ ಸಂಭ್ರಮ. ಒಂದು ರಾಜಣ್ಣ ಸರ್ ಬಂದಿರೋದು, ಆಮೇಲೆ ಅವರು ಫೇವ್ರೇಟ್ ಸ್ಟೂಡೆಂಟ್ ಸರ್ ಅರುಣ್ ಚಕ್ರವರ್ತಿ ಸರ್ ಬಂದು ಪಕ್ಕದಲ್ಲಿ ಕೂತಿರೋದು ಒಂಥರ ಖುಷಿಯಾದ ಸಂತೋಷದ ವಿಚಾರ ಇದು. ನಾಳೆ ದಿನ ನಾನು ಐ ಹೋಪ್ ನಿಮ್ಮಲ್ಲಿ ಯಾರೋ ಒಬ್ಬರು ಬಂದುಬಿಟ್ಟು ನನ್ನ ಜೊತೆಲಿ ಈ ಥರ ಡಯಾಸ್ ಶೇರ್ ಮಾಡ್ಕೊತೀರಿ ಅಂದ್ಬಿಟ್ಟು ಇದೇ ಶಾಲೆಯಲ್ಲಿ ನಾನು ಆಸೆ ಬೀಳ್ತೀನಿ, ಮತ್ತು ಆ ದಿನ ನನಗೆ ಖುಷಿ ತರ್ತೀರಿ ಅಂದ್ಬಿಟ್ಟು ಐ ಹೋಪ್ ಸೊ. ಇವತ್ತೇ ನೀವು ನಿಮ್ಮೊಟ್ಟಿಗೆ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ಒಂದಿನ ನಾನು ತಮೀಮ್ ಸರ್ ಜೊತೆ ಡಯಾಸ್ ಶೇರ್ ಮಾಡ್ಕೊಳ್ಬೇಕು. ಇದೇ ಥರ ಒಂದು ಕಾಲದಲ್ಲಿ ನಾನು ಕೆಳಗಡೆ ಕೂತಿದ್ದೆ, ಅವ್ರ ಮೇಲೆ ಕೂತಿದ್ರು, ಒಂದಿನ ಅವ್ರ ಜೊತೆಲಿ ಕೂತ್ಕೊಳ್ಬೇಕು ಅಂದ್ಬಿಟ್ಟು ಈ ದಿನನೇ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ. ಖಂಡಿತ ಅದು ಮಾಡೋದಕ್ಕೆ ಸಾಧ್ಯ. ಇಷ್ಟು ಹೇಳಿ ನಾನು